शिवाहमस्मि विचस्पतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यवदो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः वन्देजं सच्चिदानन्दं यतिवर्यं महामतिं सारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अथीहि भगवो ब्रह्म येषु एव वामनीः एव वामनीः येषु हि सर्वाणि वामानि नयति एष हि सर्वाणि वामानि नयति सर्वाणि वामानि नयति एवं वेद सर्वाणि वामानि नयति य एवं वेद एषु एव वामनीः एष हि सर्वाणि वामानि नयति सर्वाणि वामानि नयति य एवं वेद एषः उ एव वामनीः एषः हि सर्वाणि वामानि नयति सर्वाणि वामानि नयति यः एवं वेद ಈತನೇ ವಾಮನಿಯು ಅಂತ ವಾಮನಿಯಿಂದ ಏನು ಪುಣ್ಯಕರ್ಮಗಳ ಫಲವನ್ನು ತಂದು ಕೊಡುವ ಆಚರಣೆ ಅಂತ ಅರ್ಥ ಪುಣ್ಯಕರ್ಮಕ್ಕೆ ತಕ್ಕ ಹಾಗೆ ಪ್ರಾಣಿಗಳಿಗೆ ಫಲವನ್ನು ತಂದು ಕೊಡುವ ಇವನೇ ಅದು ಒಂದು ವಾಮನಿ ವಾಮಾನಿ ಸಂಯದ್ವಾಮ ಅಂದ್ರೆ ಬಯಸಬೇಕಾದ ಮಂಗಳಗಳನ್ನ ಬಂದ್ ಸೇರುತ್ತೆ ಬಯಸಬೇಕಾದ ಎಲ್ಲಾ ವಾಮಗಳು ವರ್ಣೀಯ ಅರ್ಥಭೇದ ತುಂಬಾ ಇಲ್ಲ ಸಂಯದ್ವಾಮಕ್ಕೂ ವಾಮನಿಗೂ ಸಂಯುದ್ವಾಮ ಎಲ್ಲಾ ವಾಮಗಳು ಬಂದು ಸೇರುತ್ತೆ ವಾಮ ಅಂದ್ರೆ ಇಷ್ಟಾರ್ಥದಿಂದ ಈತನೇ ಎಲ್ಲಾ ಇಷ್ಟಾರ್ಥಗಳನ್ನೆಲ್ಲ ಕೂಡಿಸುವಾಸನು ಅಂತ ಒಂದು ಈತನೇ ಎಲ್ಲಾ ಪುಣ್ಯಕರ್ಮಗಳಿಗೆ ಫಲವನ್ನು ತಂದು ಕೊಡುವಾಸನು ಅಂತ ಇನ್ನೊಂದು ಇಷ್ಟಾರ್ಥವನ್ನು ಕೊಡುವವನಿಗೂ ಪುಣ್ಯ ಫಲ ಕೊಡುವುದು ಏನ್ ವ್ಯತ್ಯಾಸ ಹೇಳಪ್ಪ ಇಷ್ಟಾರ್ಥವನ್ನು ಕೊಡೋದು ಪುಣ್ಯಕರ್ಮಕ್ಕಾಗಿಯೇ ಪುಣ್ಯಕರ್ಮ ಕೊಡೋದು ಅವ್ನು ಮಾಡೋ ಪುಣ್ಯಕರ್ಮ ತಕ್ಕಾಗಿಯೇ ಏನೋ ಎರಡು ಹೇಳಿದ್ದಾರೆ ಸಂಯದ್ವಾಮ ವಾಮನಿ ಸಂಯದ್ವಾಮ ಭಾಷಿಕ ಸಂಯದ್ವಾಮ ಶಬ್ದಕ್ಕೆ ಅರ್ಥ ಇಲ್ಲೇ ಇಲ್ಲ ಸಂಭಜನೀಯಾನಿ ಅಭಿಸಂಗಂತಿ ಅಷ್ಟೇ ಅಂದ್ರು ಬಯಸಬೇಕಾದದ್ದನ್ನೆಲ್ಲ ತಂದ್ಕೊಡುವ ಆತನು ಅಂತ ಅಲ್ಲಿ ಇವನು ವಾಮನಿಯಿಂದ ಪುಣ್ಯಕರ್ಮ ಫಲಗಳನ್ನೆಲ್ಲ ಪುಣ್ಯಾನುರೂಪ ತಂದ್ಕೊಡುವ ಆತನು ಅಲ್ಲ ಇಷ್ಟಪಟ್ಟಿದ್ರೆ ಕೊಡೋದು ಪುಣ್ಯಕರ್ಮ ತಂದ್ಕೊಡಲ್ಲ ಅವನು ಇಷ್ಟಪಟ್ಟಿದ್ರೆ ತಂದ್ಕೊಡಲ್ಲ ನಿನ್ ಪುಣ್ಯಕರ್ಮ ಇದ್ದ ಮಾತ್ರ ಪುಣ್ಯಕರ್ಮ ತಕ್ಕಾಗಿ ತಂದ್ಕೊಡೋದು ಅಲ್ಲ ಉಪಾಸನೆ ಮಾಡೋದು ಪುಣ್ಯಕರ್ಮ ಇದ್ದಾನೆ ತಕ್ಕಾಗಿ ತಂದ್ಕೊಳ್ತಾನೆ ಉಪಾಸನೆ ಆಗಲಿ ಅಗ್ನೋತ್ತರ ಕರ್ಮ ಆಗಲಿ ಶಾಸ್ತ್ರೋಕ್ತ ಕರ್ಮ ಮಾನಸಿಕ ಕರ್ಮ ದೇಹೇಂದ್ರಿಯ ಕರ್ಮ ಕರ್ಮ ತಕ್ಕಾಗಿ ತಂದ್ಕೊಡುವ ಆಸನ ಏನ ಸಂಯದ್ವಾಮ ಶಬ್ದಕ್ಕೆ ಅರ್ಥ ಬರೀಬೇಕಾ ಸಂಯದ್ವಾಮ ಶಬ್ದಕ್ಕೆ ಅರ್ಥ ಮಾಡಿದ್ದಾರೆ ಸಂಭಜನೀಯಾನಿ ಶೋಭನಾನಿ ಅಭಿನಯಂತಿ ಆವೆ ಫಲ ಗಚ್ಚಂತಿ ಸಂಯದ್ವಾಮ ಅತಃ ಬಯಸಬೇಕಾದ ಮಂಗಲಗಳು ಬಂದು ಸೇರುತ್ತವೆ ಆದ್ದರಿಂದ ಸಂಯದ್ವಾಮ ಬಯಸಬೇಕಾದ ಮಂಗಲಗಳು ಬಂದು ಸೇರುತ್ತೆ ಸಂಯದ್ವಾಮ ಇಲ್ಲಿ ಪುಣ್ಯಕರ್ಮ ಫಲಗಳನ್ನು ಪುಣ್ಯಕ್ಕೆ ತಕ್ಕಾಗಿ ಪ್ರಾಣಿಗೆ ಒದಗಿಸಿಕೊಡ್ತಾನೆ ಪುಣ್ಯಕರ್ಮಗಳ ಫಲವನ್ನ ಪುಣ್ಯಕ್ಕೆ ತಕ್ಕಾಗಿ ಒದಗಿಸಿಕೊಡ್ತಾನೆ ವಾಮನಿ ವಾಮ ನಯತಿ ಯಾರು ಹೀಗೆ ತಿಳಿಯುತ್ತಾನೋ ಉಪಾಸನೆ ಮಾಡ್ತಾನೋ ಅವ್ನಿಗೆ ಆ ಫಲ ಆಗತ್ತೆ ಎರಡು ಬಹಳ ಏನು ಅರ್ಥ ವ್ಯತ್ಯಾಸ ಏನಿಲ್ಲ ಅರ್ಥದಲ್ಲಿ ತುಂಬಾ ಏನು ವ್ಯತ್ಯಾಸ ಇದೆ ಯಚ್ಛತಿ ವಾಮಾನಿ ಎಷ್ಟು ಹೇಳ್ಕೊಂಡಿರ್ತಾನೆ ಇದನ್ನು ಕೊಡ್ತಾರೆ
ಏಷು ಏವ ವಾಮನೀಃ ಏಷೌ ಏವ ವಾಮನೀಃ ಈತನೇ ವಾಮನಿಯು ಆಗಿರುತ್ತಾನೆ. ವಾಮಾನಿ ನೈತಿಲ್ಲದ ಯಸ್ಮಾದೇಶ ಸರ್ವಾಣಿ ವಾಮಾನಿ ಯಸ್ಮಾದೇಶ ಹಿ ಸರ್ವಾಣಿ ವಾಮಾನಿ ಪುಣ್ಯಕರ್ಮ ಫಲಾನಿ ಪುಣ್ಯಕರ್ಮ ಫಲಾನಿ ಪುಣ್ಯಾನುರೂಪಂ ಪ್ರಾಣಿಭ್ಯೋ ನಯತಿ ಪುಣ್ಯಾನುರೂಪಂ ಪ್ರಾಣಿಭ್ಯೋ ನಯತಿ ಪ್ರಾಪಯತಿ ಪ್ರಾಪಯತಿ ವಹತಿ ಚ ಆತ್ಮಧರ್ಮತ್ವೇನ. ವಹತಿ ಚ ಆತ್ಮಧರ್ಮತ್ವೇನ. ಯಾವ ಕಾರಣದಿಂದ ಈತನೇ ಎಲ್ಲಾ ವಾಮಗಳನ್ನು ಅಂದ್ರೆ ಪುಣ್ಯಕರ್ಮ ಫಲಗಳನ್ನ ಅಂತ ಅರ್ಥ. ಪುಣ್ಯಕರ್ಮ ಫಲಗಳನ್ನ ಪುಣ್ಯಕ್ಕನುಗುಣವಾಗಿ ಪ್ರಾಣಿಗಳಿಗೆ ಒಯ್ಯುತ್ತಾನೆ, ಪಡಿಸುತ್ತಾನೆ, ಹೊರುತ್ತಾನೆ. ಆತ್ಮತ್ವೇನ ವಹತಿ, ತಾನಾಗಿ ಇದನ್ನ ಹೊತ್ಕೋತಾನೆ. ಪುಣ್ಯಕರ್ಮಗಳ ಫಲವನ್ನ ತಾನಾಗಿ ಹೊತ್ಕೋತಾನೆ, ತಾನಾಗಿ ಬಂದು ಸೇರ್ಕೋತಾನೆ ಅಂತ ಒಂದು. ತನ್ನ ಧರ್ಮವಾಗಿ ಮಾಡಿಕೊಂಡಿರ್ತಾರೆ ಎಂದು ಹಿಂದಿನ ಖಂಡಿಕೆಯ 2ನೇ ವ್ಯಾಖ್ಯಾನ ಅನುಸರಿಸಿ ಅರ್ಥ ಮಾಡಿಕೊಳ್ಳಬೇಕು. ತನ್ನ ಧರ್ಮವಾಗಿ ಇಟ್ಟುಕೊಂಡಿರುತ್ತಾನೆ ಎಂದು. ಯಾವುದನ್ನ ಧರ್ಮ? ತನ್ನ ಧರ್ಮವಾಗಿ ಇಟ್ಟುಕೊಂಡಿರುತ್ತಾನೆ ಎಂದು. ಎಂದು ಹಿಂದಿನ ಖಂಡಿಕೆಯಲ್ಲೇ 2ನೇದು, ಇದು 3ನೇದು. ತನ್ನ ಧರ್ಮವಾಗಿ ಇಟ್ಟುಕೊಂಡಿರುತ್ತಾನೆ ಎಂದು ಹಿಂದೆ ಧರ್ಮವಾಗಿ ಇಟ್ಕೊಂಡ್ರೆ ಇಲ್ಲಿಗೆ ಬರ್ತಾ ಇರೋದು ಆತ್ಮಧರ್ಮತ್ವೇನ ವಹತಿ ಅಂತ. ತನ್ನ ಧರ್ಮವಾಗಿ ಇಟ್ಟುಕೊಂಡಿರುತ್ತಾನೆ ಅಂತ ಹಿಂದಿನ ಖಂಡಿಕೆ 2ನೇ ವ್ಯಾಖ್ಯಾನ ಅನುಸರಿಸಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದೇ ಆಯ್ತು, 2 ಸೇರಿದೆ. ಹಯದ್ಗಾಮನು ವಾಮನಿಯು. ಹಯದ್ಗಾಮಕ್ಕೂ ವಾಮನಿಗೂ ಅಷ್ಟು ಬೇಗ ತೋರಿಸ ಆಗೇ ಇಲ್ಲ. ಭಾಷೆಗಾರರು ಡೌಟ್ ಆಗಿದೆ. ಭಾಷೆ ಸ್ಪಷ್ಟ ಅರ್ಥ ಆಗಿದೆ. ಶ್ರುತಿಲಿ ಏನೋ ವಿಶೇಷ ಅರ್ಥ ಇಟ್ಕೊಂಡು ಹೇಳಿರುತ್ತೆ, ಭಾಷೆಗಾರರು ಬಿಡಿಸಿಲ್ಲ. ಇನ್ನಿಚ್ಛತಿ ವಾಮಾನಿ ಅಂತ ಅವ್ರು ಏನ್ ಮಾಡಿದ್ರೆ ನೋಡ್ಬೇಕು. ಆಶ್ರಯ ಮಾಡ್ಬಿಟ್ಟಿದ್ದಾರೆ. ಎಲ್ಲಾ ಕಲ್ಯಾಣ ಗುಣಗಳಿಗೂ ಈತನೇ ಆಶ್ರಯನು, ಸತ್ಯ ಸಂಕಲ್ಪನಾಗಿದ್ದಾನೆ. ಏತಂ ಪರಮಾತ್ಮ ಸಂಯುದ್ಧಾಮ ಸಂಗಿಂತಿ ಸಂಗತಾನಿ ವಂದನೀಯಾನಿ ಪ್ರಾರ್ಥನೀಯಾನಿ ಯಸ್ಮಿನ್ ಸಹ ಸಂಯುದ್ಧಾಮ. ಸಂಯುದ್ಧಾಮತ್ವ ನಾಮ ಸರ್ವ ಕಲ್ಯಾಣ ಗುಣಾಶ್ರಯತ್ವಂ ಸತ್ಯ ಸಂಕಲ್ಪತ್ವಂ. ಸರ್ವ ಕಲ್ಯಾಣ ಗುಣಗಳು ಆಶ್ರಯನಾಗಿದ್ದಾನೆ, ಸತ್ಯ ಸಂಕಲ್ಪನಾಗಿದ್ದಾನೆ ಅಂತ ಅರ್ಥ. ಪುಣ್ಯಫಲ ಪ್ರಾಪಯಿತ ವಾಮನಿ ಯಸ್ಮಾತ್ ಕಾರಣಾತ್ ಅಯಂ ಅಕ್ಷಿಸ್ಥಾನಾಶ್ರಿತ ಪರಮಾತ್ಮ ಸ್ವಭಕ್ತೇಭ್ಯ ವಾಮಾನಿ ಪುಣ್ಯಾನುರೂಪಂ ಪುಣ್ಯಕರ್ಮ ನೈತಿ. ಅದು ಶಂಕರಾಚಾರ್ಯ ಅರ್ಥ ಮಾಡಿದ್ರು. ಸಂಯದ್ವಾಮಾನಕ್ಕೆ ಸರ್ವ ಕಲ್ಯಾಣ ಗುಣಾಶ್ರಯತ್ವಂ ಸತ್ಯ ಸಂಕಲ್ಪತ್ವಂ ವಾ ಅರ್ಥ ಮಾಡಿದ್ರು. ಗುಣಾಶ್ರಯತ್ವಂ ಬರಬರಿಗೆ ಆಗಲ್ಲ. ಸಂಯದ್ವಾಮ ಅಂದ್ರೆ ಎಲ್ಲಾ ಸಂಕಲ್ಪ ಸರ್ವ ಸಂಕಲ್ಪ ಗುಣಾಶ್ರಯತ್ವ. ಎಲ್ಲ ಸಂಕಲ್ಪದ ಗುಣಕ್ಕೆಲ್ಲ ಆಶ್ರಯನಾಗಿದ್ದಾನೆ ಅಥವಾ ಸತ್ಯ ಸಂಕಲ್ಪನಾಗಿದ್ದಾನೆ ಅಂತ ಮಾಡ್ಬಿಟ್ರು. ಸತ್ಯ ಸಂಕಲ್ಪನಾಗಿದ್ದಾನೆ ಎಂದು ಭಾಷೆ ಮಾಡಿ ಸತ್ಯ ಸಂಕಲ್ಪನಾಗ್ತಾನೆ ಅಂತ ಫಲ ಆಗುತ್ತೆ. ಇವಾಗ ಸರ್ವಾದಿ ಮಾಮಾನ್ಯದಿಂದ ಪುಣ್ಯಕರ್ಮ ತಕ್ಕಾಗಿ ಫಲವನ್ನು ತಂದು ಕೊಡುವಾತನು ಅಂತ ಅರ್ಥ ಮಾಡಿದ್ರು. ಎಲ್ಲಾ ಪುಣ್ಯಕರ್ಮಕ್ಕೂ ತಕ್ಕಾಗಿ ಪುಣ್ಯಾನುರೂಪವಾಗಿ ಪ್ರಾಣಿಗಳಿಗೆ ಫಲವನ್ನು ತಂದು ಕೊಡುವಾತನು. ಆದ್ರಿಂದ ಇವನು ವಾಮನೀಹಿ ಅಂತ ಅನಿಸ್ಕೊಂಡಿದ್ದಾನೆ ಅಂತ. ಸತ್ಯ ಸಂಕಲ್ಪತ್ವ ಅಥವಾ ಸರ್ವ ಸಂಕಲ್ಪ ಗುಣಾಶ್ರಯತ್ವ. ಎಲ್ಲಾ ಸಂಕಲ್ಪಗಳ ಗುಣಕ್ಕೂ ಆಶ್ರಯ ಇದ್ದಾನೆ. ಅದು ಸತ್ಯ ಸಂಕಲ್ಪ. ಸತ್ಯ ಸಂಕಲ್ಪಕ್ಕೂ ಸಾಕು.
ಸತ್ಯ ಸಂಕಲ್ಪನ ಇದ್ದಾನೆ ಸಂಯದ್ವಾಮಾನ ಸತ್ಯ ಸಂಕಲ್ಪನ ರಸ ಮಾಡ್ಕೋಬೇಕು. ಸತ್ಯ ಸಂಕಲ್ಪನಾದವನಾಗ್ತಾನೆ ಅದು ಒಂದು. ಸ್ವರೂಪನ ಎಲ್ಲ ಹೇಗೋ ಚೂರು ವ್ಯತ್ಯಾಸ ಹೇಳ್ಬೇಕು. ಇದು ಎರಡು ಒಂದೇ ಅರ್ಥ ಆಗ್ಬಿಡುತ್ತೆ ಭಾಷಿಕ ಪ್ರಕಾರ. ಎಲ್ಲ ವಾಮನಿಯವರು ಬೇಸಿಗೆದವರು ಸಿಗಿರ್ತಾರೆ. ವಿದುಷಃ ಫಲಂ ಸರ್ವಾಣಿ ವಾಮಾನೇತಿ ಏವಂ ವೇದ. ವಿದುಷಃ ಫಲಂ ಸರ್ವಾಣಿ ವಾಮಾನಿ ನಿಗತಿ ಏವಂ ವೇದ. ಉಪಾಸಕನಾದವನಿಗೂ ಅದೇ ಫಲ. ಎಲ್ಲಾ ಇಷ್ಟಾರ್ಥವೂ ಒಳ್ಳೆಯದೆಲ್ಲ ಬಂದ್ ಸೇರ್ಕೊಳ್ಳುತ್ತೆ. ಯಾವ ಈ ಉಪಾಸನೆ ಮಾಡ್ತಾನೋ ಅವನಿಗೆ ಎಲ್ಲವೂ ಬಯಸಿದ್ದಾದ ಎಲ್ಲಾ ಇಷ್ಟಾರ್ಥ ವಸ್ತುವು ಬಂದ್ ಸೇರುತ್ತೆ ಅಂತ. ಈ ಅಕ್ಷಿ ಪುರುಷನನ್ನೇ ಸಂಯದ್ವಾಮ ವಾಮನಿ ಅಂತ ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಂಯದ್ವಾಮ ಉಪಾಸನೆ ಮಾಡಿದ್ರೆ ಸತ್ಯಸಂಕಲ್ಪ ಭಾವನಾಗ್ತಾನೆ. ವಾಮನಿ ಉಪಾಸನೆ ಮಾಡಿದ್ರೆ ಬಯಸಿದ್ದಾದ ಫಲವನ್ನು ಕೊಡಿಸ್ಬೋದು ಅಂತ ಕೊಡಿಸ್ಬೋದು ಅಂತ ಅರ್ಥ. ಯೇಷವೇವ ಭಾಮನಿ ಏಷೌ ಏವ ಭಾಮನಿ ಯೇಷ ಹಿ ಸರ್ವೇಷು ಲೋಕೇಷು ಭಾತಿ ಏಷ ಹಿ ಸರ್ವೇಷು ಲೋಕೇಷು ಭಾತಿ ಸರ್ವೇಷು ಲೋಕೇಷು ಭಾತಿ ಏವಂ ವೇದ. ಸರ್ವೇಷು ಲೋಕೇಷು ಭಾತಿ ಯ ಏವಂ ವೇದ. ಏಷು ಏವ ಭಾಮನಿ ಏಷ ಹಿ ಸರ್ವೇಷು ಲೋಕೇಷು ಭಾತಿ ಸರ್ವೇ ಲೋಕೇಷು ಭಾತಿ ಯ ಏವಂ ವೇದ. ಏಷಃ ಊ ಏವ ಭಾಮನಿ ಏಷಃ ಹಿ ಹಿ ಸರ್ವೇಷು ಲೋಕೇಷು ಭಾತಿ ಸರ್ವೇಷು ಲೋಕೇಷು ಭಾತಿ ಯಃ ಏವಂ ವೇದ. ಈತನೇ ಭಾಮನಿ ಅಂತಂದ್ರೆ ಹೊಳೆಯುವ ರೂಪದವನಾಗಿದ್ದಾನೆ ಅಂತ. ಭಾಮನಿ ಅಂದ್ರೆ ಎಲ್ಲಾ ಲೋಕಗಳು. ಭಾಮನಿ ಶಬ್ದಕ್ಕೆ ಅರ್ಥ ಬರೆಯೋದೇ ಇಲ್ಲ ಭಾಷೆಗಾರರು. ಈ ಭಾಮನಿ ಏನಕ್ಕೆ ಭಾಮನಿ ಹಸೆನ್ರು ಯಾಕಂದ್ರೆ ಇವನು ಎಲ್ಲ ಲೋಕದಲ್ಲಿ ಹೊಳಿತಾ ಇದ್ದಾನೆ ಅಂತ. ಭಾಮವನ್ನ ಹೊಳಪದ ತಂದು ಕೊಡುವ ಆತನು ಅಂತ ಅರ್ಥ. ಭಾ ಅಂದ್ರೆ ಹೊಳಪು. ಭಾಮಾನೈತಿ ಏನು ಅರ್ಥ ಅಲ್ಲೇ. ಭಾಮ ಕಾಂತಿಗಳನ್ನ ಒಯ್ಯುತ್ತಾನೆ, ಹೊಳೆಯುವ ಪದಾರ್ಥ ಕೊಡ್ತಾನೆ ಅಂತ. ಕಾಂತಿಗಳನ್ನು ಒಯ್ಯುತ್ತಾನೆ ಅಂದ್ರೆ ಹೊಳೆಯುವ ಪದಾರ್ಥ ತಂದು ಕೊಡ್ತಾನೆ. ಪರಪರ ಹೊಳಿತಾ ಇರೋ ಪದಾರ್ಥ ಕೊಡ್ತಾನೆ. ಹಾಗೆ ಈತನೇ ಭಾಮನಿಯು ಅಂದ್ರೆ ಹೊಳೆಯುವ ಪದಾರ್ಥ ತಂದು ಕೊಡುವ ಆತನು ಎಂದು ಯಾರು ಇವನೇ ಎಲ್ಲಾ ಲೋಕಗಳು ಹೊಳಿತಾ ಇರೋನು ಇವನೆಯ. ಈಗ ಈ ರೀತಿ ಯಾರು ಉಪಾಸನೆ ಮಾಡ್ತಾರೋ ಅವನು ಎಲ್ಲಾ ಲೋಕದಲ್ಲೂ ಹೊಳೆಯುವನಾಗ್ತಾನೆ. ಅವನಿಗೆ ಹೊಳೆಯುವ ಪದಾರ್ಥಗಳು ಬಂದು ಸೇರುತ್ತೆ. ಎರಡು, ತಾನು ಹೊಳೆಪೂರ್ಣವೂ ಆಗ್ತಾನೆ, ಹೊಳೆಯುವ ಪದಾರ್ಥಗಳು ಬಂದು ಸೇರ್ಕೊಳ್ತಾರೆ. ಪರಪರ ಹೊಳಿತಾ ಪದಾರ್ಥ ಬಂದು ಯೇಷು ಏವ ಭಾಮನಿ ಯಶೋ ಏವ ಭಾಮನಿ ಇವನೇ ಭಾಮನಿಯೂ ಆಗಿರುತ್ತಾನೆ. ಯೇಷಿ ಯಸ್ಮಾತ್ ಸರ್ವೇಷು ಲೋಕೇಶು ಏಷ ಹಿ ಯಸ್ಮಾತ್ ಸರ್ವೇಷು ಲೋಕೇಷು ಆದಿತ್ಯ ಚಂದ್ರ ಅಗ್ನಿ ಆದಿರೂಪೈ ಭಾತಿ ದೀಪ್ಯತೆ. ಆದಿತ್ಯ ಚಂದ್ರ ಭಾತಿ ದೀಪ್ಯತೆ. ಈತನೇ ಎಲ್ಲಾ ಲೋಕದಲ್ಲೂ ಅಂದ್ರೆ ಆದಿತ್ಯ ಲೋಕದಲ್ಲಿ ಆದಿತ್ಯ ರೂಪದಿಂದ ಹೊಳಿತಾ ಇದ್ದಾನೆ, ಚಂದ್ರ ಲೋಕದಲ್ಲಿ ಚಂದ್ರ ರೂಪದಿಂದ ಹೊಳಿತಾ ಇದ್ದಾನೆ, ಅಗ್ನಿಯಲ್ಲಿ ಅಗ್ನಿ ರೂಪದಿಂದ ಹೊಳಿತಾ ಇದ್ದಾನೆ. ಹೀಗೆ ಏನೇನು ನಕ್ಷತ್ರ ಇರ್ಬೋದು, ಗ್ರಹ ಇರ್ಬೋದು, ಬೇರೆ ಲಿಟ್ರು ಇರ್ಬೋದು, ಹೊಳಪದ ಎಲ್ಲಾ ಪದಾರ್ಥ ಬಂದು ಇವನೇ ಹೊಳಿತಾ ಇರೋನು. ಇವಂದೇ ಹೊಳಪು. ಇವರಿಂದ ಹೊಳಪಿಟ್ಟು ಬೇರೆ ಯಾರಿಗೂ ಹೊಳಪು ಇಲ್ಲವೇ ಇಲ್ಲ. ಎಲ್ಲಾ ಜಾಗದಲ್ಲೂ ಹೊಳೆಯುತ್ತಿರೋ ಪದಾರ್ಥದ ಹೊಳಪು ಇವನದಾಗಿದೆ. ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಇತಿ ಶ್ರುತೇಃ. ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಇತಿ ಶ್ರುತೇಃ. ಅವನ ಬೆಳಕಿನಿಂದಲೇ ಎಲ್ಲವೂ ಬೆಳಗುತ್ತಿದೆ ಎಂಬುದಾಗಿ ಶ್ರುತಿ ಇರೋದ್ರಿಂದ ಅವಂದೇ ಸೂರ್ಯನ ಬೆಳಕು, ಚಂದ್ರನ ಬೆಳಕು, ನಕ್ಷತ್ರ ಗ್ರಹ ತಾರಕಗಳ ಬೆಳಕು, ಅಗ್ನಿ ಮಿಂಚು ಅಂತ ಬೆಳಕು ಹಿಂದೆ. ಇವನ್ ಬಿಟ್ಟು ಬೇರೆ ಯಾರ್ದು ಅಲ್ಲ. ಇನ್ನು ಬೇರೆ ಬೇರೆ ಚಿನ್ನ, ಬೆಳ್ಳಿ, ವಜ್ರ ಇತ್ಯಾದಿ ಹೊಳಪಿದ್ದ ಆ ಹೊಳಪು ಇವಂದೆಯ. ಕನ್ನಡಿಲಿ ಹೊಳಪು, ಎಲ್ಲೆಲ್ಲಿ ಏನು ಬ್ರೈಟ್ನೆಸ್ ಇದೆಯೋ ಎಲ್ಲಾ ಬ್ರೈಟ್ನೆಸ್ ಇವಂದೆ. ಇವನೇ ಎಲ್ಲದಕ್ಕೂ ಬ್ರೈಟ್ನೆಸ್ ಕೊಟ್ಟವನು. ಹೀಗೆ ಯಾರು ಉಪಾಸನೆ ಮಾಡ್ತಾನೋ ಅವನು ಬ್ರೈಟ್ಫುಲ್ ಆಗಿರ್ತಾನೆ. ಅವನಿಗೆ ಬ್ರೈಟ್ಫುಲ್ ಆಗಿರೋ ಪದಾರ್ಥ ಬರುತ್ತೆ. ಯಾವ್ಯಾವ ಹೊಳಪಿನ ಪದಾರ್ಥವೋ ಅದು ಬಯಸಿದ್ದಾಗಿದೆಯೋ ಅದನ್ನು ಟಕ 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 ಬಂದು ಸೇರ್ತಾ ಇರುತ್ತೆ. ನೀವು ಕೆಲವು ಬಿಲ್ಡಿಂಗ್ಗಳಿಗೆ ಕೆಲವು ಗ್ಲಾಸ್ ಹಾಕ್ತಾರೆ, ಒಂಥರ ಕಪ್ಪು ಗ್ಲಾಸ್. ಅದು ಕಪ್ಪು ಹೊಳಿತು ಹೆಂಗ್ ಹೊಳಿತಾ ಇರುತ್ತೆ ಗೊತ್ತದು, ಬಿಸಿಲಿಗೆ ಪಳ 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 ಹೊಳಿತಾ ಇರುತ್ತೆ. ಕಪ್ಪು ಅಲ್ಲ ಅದು, ನೀಲಿ ಕಪ್ಪು ಎರಡು ಮುಖ್ಯ ಇರುತ್ತೆ. ಸೂಪರ್ ಇರುತ್ತೆ. ಹಾಗೆ ಗ್ಲಾಸ್ ಮಾತ್ರ ಹಿಂಗ್ ಹಾಕಿರ್ತಾರೆ ಅಂದ್ರೆ ಇದಕ್ಕೆ ಹಾಕ್ಬಿಟ್ಟಿರ್ತಾರೆ ಮುಂದಕ್ಕೆ.
ಕಲ್ಪಿನ ಹೊಡೆದ ಹೋಯ್ತು. ತಪ್ಪದು ಮಾಡೋದು ದುಷ್ಟ ಬುದ್ಧಿ. ಯಾವಾಗ ಹೀಗೆ ಸೆಳೆಯುತ್ತಾನೋ ಇವನು ಕೂಡ ಎಲ್ಲಾ ಲೋಕಗಳಲ್ಲೂ ಹೊಳೆಯುತ್ತಾನೆ. ಯೇಷುವೇವ ಭಾಮನಿ ಆಯ್ತಲ್ಲ. ತಸ್ಯ ಭಾಗದಿಂದ ಅದು ಅದೇ ಅಥೋ ಭಾಮಾನೈತಿ ಇದು ಭಾಮನಿ. ತೋ ಭಾಮಾನಿ ನೆಗತೆ ಇತಿ ಭಾಮನೀಃ. ಆದ್ರಿಂದ ಹೊಳಪುಗಳನ್ನೆಲ್ಲ ತಂದು ಕೊಡುತ್ತಾನೆ, ಒಯ್ಯುತ್ತಾನೆ. ಕಾಂತಿಯುಕ್ತವಾದ ಪದಾರ್ಥವೆಲ್ಲ ಇವನೇ ಒಯ್ಯುವನು, ತಂದು ಕೊಡುವನು ಅಂತ. ಯಹ ಏವಂ ವೇದ ಅಸಾಪಿ ಸರ್ವೇಷು ಲೋಕೇಶು ಭಾತಿ. ಏವಂ ವೇದ ಅಸಾವಪಿ ಸರ್ವೇಷು ಲೋಕೇಶು ಭಾತಿ. ಯಾರು ಈ ರೀತಿ ಉಪಾಸನೆ ಮಾಡುತ್ತಾನೋ ಅವನು ಕೂಡ ಎಲ್ಲಾ ಲೋಕಗಳಲ್ಲೂ ಹೊಳೆಯುವನಾಗುತ್ತಾನೆ. ಇವನ ಮುಖದಲ್ಲೂ ಬಳ 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 ಕಾಂತಿ ಇರುತ್ತೆ. ಹೊಳೆಯುತ್ತ ಪದಾರ್ಥಗಳು ಬರ್ತಾನೆ ಇರುತ್ತೆ. ಒಳ್ಳೆ ಹೊಳೆಯುತ್ತ ಪದಾರ್ಥಗಳು ಏನು ಬೇಡುವ. ಯದು ಚೈವಾಸ್ಮಿನ್ ಛವ್ಯಂ ಕುರ್ವಂತಿ ಯದಿ ಜನ. ಅಥ ಯದು ಅಸ್ಮಿನ್ ಛವ್ಯಂ ಕುರ್ವಂತಿ ಯದಿ ಜನ. ಅಚ್ಯುಷಮೇವಾಭಿಸಂಭವಂತಿ. ಅಚ್ಯುಷಮೇವಾಭಿಸಂಭವಂತಿ. ಅಚ್ಯುಷೋ ಅಹಃ. ಆಪೂರ್ಯಮಾಣ ಪಕ್ಷಂ. ಅಹ್ನ ಆಪೂರ್ಯಮಾಣ ಪಕ್ಷಂ. ಆಪೂರ್ಯಮಾಣ ಪಕ್ಷಾತ್. ಆಪೂರ್ಯಮಾಣ ಪಕ್ಷಾತ್. ಯಾನ್ ಷಡ್ ಉದಂಗೇತಿ ಮಾಸಾಗ್ರಸ್ತಾನ್. ಯಾನ್ ಷಡುದಂಗೇತಿ ಮಾಸಾಗ್ರಸ್ತಾನ್. ಮಾಸೇಭ್ಯಃ ಸಂವತ್ಸರಂ. ಮಾಸೇಭ್ಯಃ ಸಂವತ್ಸರಂ. ಸಂವತ್ಸರಾದಾದಿತ್ಯಂ. ಸಂವತ್ಸರಾದಾದಿತ್ಯಂ. ಆದಿತ್ಯಾಚಂದ್ರಮಸಂ. ಆದಿತ್ಯಾಚಂದ್ರಮಸಂ. ಚಂದ್ರಮಸೋ ವಿದ್ಯುತಂ. ಚಂದ್ರಮಸೋ ವಿದ್ಯುತಂ. ತತ್ಪುರುಷೋ ಅಮಾನವಃ. ತತ್ಪುರುಷೋ ಅಮಾನವಃ. ಸ ಏನಾನ್ ಬ್ರಹ್ಮ ಗಮಯತಿ. ಸ ಏನಾನ್ ಬ್ರಹ್ಮ ಗಮಯತಿ. ಏಷ ದೇವತಸೋ ಬ್ರಹ್ಮವತಃ. ಬ್ರಹ್ಮವತಃ. ಏತೇನ ಪ್ರತಿಪದ್ಯಮಾನಾಃ. ಏತೇನ ಪ್ರತಿಪದ್ಯಮಾನಾಃ. ಇಮಂ ಮಾನವಮಾವರ್ತಂ ನಾವರ್ತಂತೆ ನಾವರ್ತಂತೆ. ಇಮಂ ಮಾನವಮಾವರ್ತಂತೆ ನಾವರ್ತಂತೆ. ಅಥ ಯದು ಚೈವ ಅಸ್ಮಿನ್ ಛವ್ಯಂ ಕುರ್ವಂತಿ ಯದಿ ಜನ ಅರ್ಚಿಷಮೇವಾಭಿಸಂಭವಂತಿ. ಅರ್ಚಿಷೋ ಅಹಃ. ಅಹ್ನ ಆಪೂರ್ಯಮಾಣ ಪಕ್ಷಂ. ಆಪೂರ್ಯಮಾಣ ಪಕ್ಷಾತ್. ಷಡಂಗೇತಿ ಮಾಸಾಗ್ರಸ್ತಾನ್. ಮಾಸೇಭ್ಯಃ ಸಂವತ್ಸರಂ. ಸಂವತ್ಸರಾದಾದಿತ್ಯಂ. ಆದಿತ್ಯಾಚಂದ್ರಮಸಂ. ಚಂದ್ರಮಸೋ ವಿದ್ಯುತಂ. ತತ್ಪುರುಷೋ ಅಮಾನವಃ. ಸ ಏನಾನ್ ಬ್ರಹ್ಮ ಗಮಯತಿ. ಏಷ ದೇವವಥೋ ಬ್ರಹ್ಮವಥಃ. ಏತೇನ ಪ್ರತಿಪದ್ಯಮಾನಾಃ. ನಮ್ಮ ಮಾನವಗಳು ನಮ್ ಲೋಕ ಇಲ್ಲ. ನಮ್ ಲೋಕ ಅಂತೀಯ. ವರ್ತಂತೆ. ಕಟ್ಟುಬಿಡ್ತಾನೆ ವೇದಾನು. ಎಂತ ಅಥ ಯತ್ ಉ ಚ ಏವ ಅಸ್ಮಿನ್ ಛವ್ಯಂ ಕುರ್ವಂತಿ ಯದಿ ಚ ನ ಅರ್ಚಿಷಂ ಏವ ಅಭಿಸಂಭವಂತಿ. ಅರ್ಚಿಷಃ ಅಹರನ್ಹಃ. ಅಹಃ ಅಹ್ನಃ ಆಪೂರ್ಯಮಾಣ ಪಕ್ಷಂ. ಆಪೂರ್ಯಮಾಣ ಪಕ್ಷಾತ್. ಯಾನ್ ಷಡ್ ಉದಂಗ ಏತಿ ಮಾಸಾನ್. ತಾನ್ ಮಾಸೇಭ್ಯಃ ಸಂವತ್ಸರಂ. ಸಂವತ್ಸರಾತ್. ಆದಿತ್ಯಂ. ಆದಿತ್ಯಾತ್. ಚಂದ್ರಮಸಂ. ಚಂದ್ರಮಸಃ ವಿದ್ಯುತಂ. ತತ್ ಪುರುಷಃ ಅಮಾನವಃ. ಸಹ ಏನಾನ್ ಬ್ರಹ್ಮ ಗಮಯತಿ. ಏಷಃ ದೇವವಥಃ ಬ್ರಹ್ಮವಥಃ. ಏತೇನ ಪ್ರತಿಪದ್ಯಮಾನಾಃ. ಇಮಂ ಮಾನವಂ ಆವರ್ತಂ ನ ಆವರ್ತಂತೆ. ನ ಆವರ್ತಂತೆ. ಅಥ ಇನ್ನು ಯತ್ ಒಂದು ವೇಳೆ ಎದಿಂದ ಆದರೂ ಇಂಥ ಏವ ಮಾಡ್ತಾ ಅದು ಅಸ್ಮಿನ್ ಈ ಉಪಾಸಕನ ವಿಷಯದಲ್ಲಿ ಶವ್ಯಂ ಕರ್ಮ. ಶವ್ಯಂ ಕರ್ಮ ಶವಕ್ಕೆ ಮಾಡುವ ಕರ್ಮ ಶವ್ಯಂ ಕರ್ಮ. ಈ ಉಪಾಸಕ ಸತ್ ಮೇಲೆ ಅಂತ್ಯೇಷ್ಟಿ ಮಾಡ್ತಾರಲ್ಲಪ್ಪ. ಅಂತ್ಯ ಸ್ಮಶಾನ ತಗೊಂಡು ಹೋಗಿ ಮಂತ್ರವತ್ತಾಗಿ ದಹನ ಮಾಡೋದು. ಆಮೇಲೆ ಪ್ರತಿನಿತ್ಯ ವಾಸೋದಕ ತಿರೋದಕ ಅದು ಕೊಟ್ಟು 11 ದಿವಸ ಮಾಡ್ಬೇಕು. ಸಪ್ತ ಪಂಚಾಶತ್ ಸಪ್ತ ಪಂಚಸಪ್ತತಿ. ಪಂಚಸಪ್ತತಿ ವಾಸೋದಕ ತಿರೋದಕ 75 ಏಕೋತ್ತರ ವೃದ್ಧಿ ಕ್ರಮ ಕೊಡ್ಬೋದು. ಇವತ್ತೊಂದು, ನಾಳೆ 2, ನಾಡು 3, ನಾಡು 4, 5, 6 ಒಂದೊಂದಕ್ಕೆ ಒಂದು
ಮೊದಲನೇ ದಿವಸ ನಿತ್ಯ ಶುರು ಆಗ್ಬಿಡ್ತಾರೆ ಮಾಡ್ಬೋದು ಬೇಜಾರಿಗೆ ಮಾಡೋದು ಅಷ್ಟೇ ನಿತ್ಯ ಮಾಡುವುದು ಶಾಸ್ತ್ರ ನಿತ್ಯ ಮಾಡ್ಬೇಕು ನಿತ್ಯ ವಿಧಿ ನಿತ್ಯನೂ ಮಾಡ್ಬೇಕು ಬಹಳ ದಿವಸದಿಂದ ಅಭ್ಯಾಸ ಮಧ್ಯಾಹ್ನ ಊಟ ಆಗಿದ್ದು ಸಂಜೆ ಆಗಿದ್ರೆ ಮಾರನೇ ದಿವಸ ಶುರು ಮಾಡ್ಬೋದಾರೆ ನಿತ್ಯ ಉಂಟು ಶವ್ಯ ಕರ್ಮ ಅಂದ್ರೆ ಸ್ಮಶಾನದಲ್ಲಿ ಮಾಡುವ ಸತ್ಸೋದವನಿಗೆ ಮಾಡುವ ಕರ್ಮ ಶವ್ಯ ಕರ್ಮ ಅಂತಾರೆ ಅಂತ್ಯಷ್ಟಿ ಕರ್ಮ ಅದನ್ನ ಈ ಉಪಾಸಕನಿಗೆ ಮಾಡದೆ ಹೋಗ್ಲಿ ಇವನು ಮಾತ್ರ ತನ್ನ ಗತಿ ಮಾಡ್ಕೊಂಡ್ಬಿಡ್ತಾನೆ ತನ್ನ ಗತಿ ಯಾವುದು ಅರ್ಚಿಭಿಮಾನಿ ದೇವತೆ ಅರ್ಚಿಶಬ್ದ ಅರ್ಚಿಭಿಮಾನಿ ದೇವತೆ ಸೇರ್ಕೊಂಡ್ಬಿಡ್ತಾನೆ ಅರ್ಚಿಸ್ತಿಯಿಂದ ಆಹಾರಾಭಿಮಾನಿ ಆಹಾರಸ್ಥಿತಿಯಿಂದ ಶುಕ್ಲಪಕ್ಷಾಭಿಮಾನಿ ಅಪೂರ್ಯಮಾನ ಪಕ್ಷ ಅಂದ್ರೆ ಯಾವ ಪಕ್ಷದಲ್ಲಿ ಚಂದ್ರನು ತನ್ನ ಕಲೆಗೆ ತುಂಬಿಕೊಳ್ತಾನೋ ಅದು ಅಪೂರ್ಯಮಾನ ಪಕ್ಷ ಶುಕ್ಲ ಪಕ್ಷ ಆಪೂರ್ಯತೆ ಪಾಲಪೂರ್ವನು ಪಿಪರ್ತಿ ಅಪೂರ್ಯಮಾನ ಪಕ್ಷ ಅಂದ್ರೆ ಶುಕ್ಲ ಪಕ್ಷ ಆ ಶುಕ್ಲಮಾನ ಪಕ್ಷದ ಅಭಿಮಾನಿ ದೇವತೆ ಹೆಸರುಕೊಳ್ಳೋದು ಕಾಲ ಅಲ್ಲ ಅಲ್ಲಿಂದ ಷಡು ಉದಂಗತಿ ಯಾವ 6 ತಿಂಗಳ ಕಾಲ ಸೂರ್ಯನು ಉತ್ತರ ದಿಕ್ಕ ಸಂಚಾರ ಮಾಡ್ತಾನೋ ಆ ಅಭಿಮಾನಿ ದೇವತೆಗಳು ಉತ್ತರಾಯಣ ಅಭಿಮಾನಿ ದೇವತೆಗಳು ಅರ್ಥ ಷಟ್ ಉದಂಗೇತಿ ಮಾಸಾನ್ ಯಾವ 6 ತಿಂಗಳ ಕಾಲ ಉತ್ತರ ದಿಕ್ಕ ಸಂಚಾರ ಮಾಡ್ತಾನೋ ಆದಿತ್ಯ ಆ ದೇವತೆಗಳು ತಿಳ್ಕೊತಾನೆ ಮಾಸಗಳಿಂದ ಸಂವತ್ಸರಾಭಿಮಾನಿ ದೇವತೆ ತಿಳ್ಕೊತಾನೆ ಸಂವತ್ಸರದಿಂದ ಆದಿತ್ಯದಿಂದ ಚಂದ್ರಮಂಡಲಕ್ಕೆ ಚಂದ್ರನ ವಿದ್ಯುತ್ ಚಂದ್ರ ಸೋಮ ಅಲ್ಲ ಅಲ್ಲಿಂದ ವಿದ್ಯುತ್ತು ಅದ್ರ ಮೇಲೆ ಅಲ್ಲಿಂದ ವರುಣ ಪ್ರಜಾಪತಿ ಎಲ್ಲ ಹೇಳಿದ್ದಾರೆ ಅದ್ರಲ್ಲಿ ಇದು ಮಧ್ಯೆ ಹೇಗೋ ವಾಯು ಸೇರಿಸ್ಕೋಬೇಕು ವಾಯು ಮಬ್ದ ಸಂವತ್ಸರ ಆದ್ಮೇಲೆ ವಾಯು ಸೇರಿಸ್ಕೋಬೇಕಂತೆ ಸೂತ್ರವಾಸದಲ್ಲಿ ಆದಿವಾಯು ಕಾಶ್ಚಲಿಂಗ ಸೂತ್ರದಿಂದ ಈ ಮಧ್ಯೆ 14 ಸ್ಟೆಪ್ ಹೇಳ್ತಾರೆ ಹಿಂದೆ 8 9 ಹೇಳ್ತಾರೆ ಅಷ್ಟೇ ಅರ್ಚಿಷ ಆಹಾ ಅಪೂರ್ವ ಪಕ್ಷ ಉತ್ತರಾಯಣ ಸಂವತ್ಸರ ಮಾಸಾನ್ ಅದು ಅಷ್ಟು ಒಂದೇ ಅರ್ಚಿಷ ಅಪೂರ್ಯಮಾನ ಪಕ್ಷ ಷಣ್ಮಾಸ ಆಮೇಲೆ ಸಂವತ್ಸರ ಆದಿತ್ಯ ಚಂದ್ರ ವಿದ್ಯುತ್ ಅಮಾನ ಪಕ್ಷ ಅಷ್ಟೇ ಇದೆ ಇನ್ನು 6 ಲಕ್ಷ ಹೇಳಿದ್ದಾರೆ ಅಗ್ನಿಲೋಕವಾಗಲಿ ವರುಣ ಲೋಕವಾಗಲಿ ಪ್ರಜಾಪತಿ ಲೋಕವಾಗಲಿ ವಾಯು ಸೇರಿಸೋದನೆ ವಾಯು ಕೌಶಿಕಿ ಸೇರಿಸ್ಕೊಂಡಿದ್ದಾರೆ ಭಾಷೆಗಳು ಅದ ಗ್ಯಾಪ್ ಮಾಡ್ಕೋಬೇಕು ಇದೇ GPS ಹಾಕೊಂಡು ಹೋಗ್ಬೇಕು ಇದೇ GPS ಬ್ರಹ್ಮಲೋಕಕ್ಕೆ ಹೊರಡಕ್ಕೆ ಇವರಿಗೆ ಉಪವಾಸಕರಿಗೆ ಇದು GPS ಅಲ್ಲಿ ವಿದ್ಯುತ್ ಲೋಕಕ್ಕೆ ಹೋದಾಗ ಅಲ್ಲಿ ಒಬ್ಬ ಅಮಾನವ ಪುರುಷ ಬರ್ತಾನೆ ಈ ಮಾನವ ಕಲ್ಪ ಸೇರದೇ ಇರೋನು ಅಮಾನ ಪುರುಷ ಸಿದ್ಧಕರ್ಸ ಈ ವ್ಯವಸ್ಥಿತ ಮನ್ನಂತರ ಸೇರದೇ ಇರತಕ್ಕ ಬ್ರಹ್ಮಲೋಕದಿಂದ ಒಬ್ಬ ಬರ್ತಾನೆ ಅವನು ಇವರನ್ನ ಈ ಉಪಾಸಕನ ಬ್ರಹ್ಮಕ್ಕೆ ಸೇರಿಸ್ತಾನೆ ಅಲ್ಲಿ ಹೋಗಾಗ ಯಥಾ ಲಂಬರಸ ಖಂ ಯಥಾ ದುಂದುಬೆ ಖಂ ಅಂತ ಆ ಆಕಾಶ ಒಂದು ದುಂದುಬಿ ನಗಾರಿ ದುಂದುಬಿ ಮಧ್ಯ ಸಣ್ಣ ತೂತ ಇರ್ತಲ್ಲ ಆ ಸಣ್ಣ ತೂತದಲ್ಲಿ ಕರ್ಕೊಂಡು ಹೋಗ್ತಾನಂತೆ ಬಹಳ ಸಣ್ಣ ತೂತ ಮೇಲಕ್ಕೆ ಹೋದ್ಮೇಲೆ ಅಶೋಕ ಮುಹಿಮಂ ಶೋಕವೂ ಇಲ್ಲದ ಹಿಮ ಇಲ್ಲದ ಶೀತೋಷ್ಣ ಇಲ್ಲದ ಆನಂದದ ಸಾಗರ ಅಲ್ಲಿ ಹೋಗಿದ್ದಾನೆ ಬೊಂಬಡ ಇರದ ಸುಪ್ಪರಲ್ಲಿ ಶೋಕ ಮೋಹವಿಲ್ಲದೆ ಇರುವ ಪುರುಷ ಈ ಉಪಾಸಕರನ್ನ ಬ್ರಹ್ಮಲೋಕಕ್ಕೆ ಒಯ್ತಾನೆ ಇದಕ್ಕೆ ದೇವಪಥ ಅಂತ ಹೆಸರು ಯಾವುದಕ್ಕೆ ಉಚ್ಚಾರಣಕ್ಕೆ ಇನ್ನೊಂದು ಹೆಸರು ಇದೆ ಬ್ರಹ್ಮಪಥ ಅಂತ ಇನ್ನೊಂದು ಹೆಸರಿದೆ ದೇವಪಥ ಅಂತ ಹೆಸರು ಬ್ರಹ್ಮಪಥ ಏತೇಗ ಈ ಮಾರ್ಗದಿಂದ ಪ್ರತಿಪದ್ಯಮಾನ ಬ್ರಹ್ಮಲೋಕವನ್ನು ಹೊಂದುವರು ಇಮಮ್ಮಾನು ಆವರ್ತ ಈ ಮನುಷ್ಯ ಲೋಕದ ಆವರ್ತ ಅಂದ್ರೆ ಸುಳಿಯಂತಿರುವ ಜನ್ಮ ಮರಣಗಳನ್ನ ಆವರ್ತಂತೆ ಪಡ್ಕೊಳ್ಳೋದಿಲ್ಲ ಇದಕ್ಕೆ ಆವರ್ತ ಹೆಸರು ಈ ಮನುಷ್ಯ ಲೋಕಕ್ಕೆ ಏನ್ ಹೆಸರು ಆವರ್ತ ಸುಳಿ ಬುದ್ಬುದ ಸುಳಿ ಬರ್ರ ಪುನರ್ಪುಜನನಂ ಮರಣಂ ಪುನರ್ಪುಜನನಂ ಅದಿಲ್ಲ ಅವರಿಗೆ ಹೊರಟೋದ ಬ್ರಹ್ಮಲೋಕಕ್ಕೆ ಮುಖ್ಯ ಹೊರ ಹೇಗೆ ನಿನ್ನೆ
ಬಲಿ ಚಕ್ರವರ್ತಿ ದೇವಲೋಕಕ್ಕೆ ಮುತ್ಕೆ ಹಾಕಿದ್ನ, ಇಂದ್ರ ನಡಗಿಸಿದ್ನ, ಇವನು ಬ್ರಹ್ಮಲೋಕ ಹೊಂಟೋಗ್ಬಿಡ್ತಾನೆ. ಇಂದ್ರಾದಿಗಳ ಏನಿಲ್ಲ ಇವ್ ಮುಂದೆ. ತಗರಿನ ಒಬ್ಬಪ್ಪ ಒಬ್ಬರಪ್ಪ ಕೈಕೊಟ್ಟು ನಮ್ಗೆ ಸಭ ಕಳ್ಕೊಳ್ತಾರೆ. ಆವರ್ತ ಬಂದ ಅಂದ್ರೆ ಈ ಮತ್ತೆ ಸೊತ್ತು ಸಾಯುವುದು ಅನ್ನುವಂತ ಇದಕ್ಕೆ ಅವ್ರು ಬರೋದಿಲ್ಲ ಅಂದ್ರು. ಅಥ ಇದಾನೀಂ ಯಥೋಕ್ತ ಬ್ರಹ್ಮವಿದೋ ಗತಿರುಚ್ಯತೆ. ಇದಾನೀಂ ಯಥೋಕ್ತ ಬ್ರಹ್ಮವಿದೋ ಗತಿರುಚ್ಯತೆ. ಈಗ ಮೇಲೆ ಹೇಳಿದಂತಹ ಈ ಅಕ್ಷಿ ಪುರುಷ ಉಪಾಸಕನಿಗೆ ಅಥವಾ ಆತ್ಮವಿದ್ಯೆ ಪ್ರಾಣಬ್ರಹ್ಮ ಕಂ ಬ್ರಹ್ಮ ಅದು, ಅಥವಾ ಸಂಪರ್ಕ ವಿದ್ಯೆ, ಅಥವಾ ಗಾಯತ್ರಿ ಉಪಾಸನೆ, ಅನೇಕ ಉಪಾಸನೆ, ಆಯುತ್ಯ ಬ್ರಹ್ಮ ಮಧು ಆಯುತ್ಯ ಎಲ್ಲಕ್ಕೂ ಇದು. ಬರೀ ಈ ಒಂದು ಉಪಾಸನೆ ಮಾತ್ರ ಅಲ್ಲ, ಎಲ್ಲಾ ಉಪಾಸನೆಗೂ ಇದೇ ಗತಿ, ಉಪಾಸಕರಿಗೆಲ್ಲ ಇದೇ ಗತಿ. ಮೇಲೆ ಹೇಳಿದಂತಹ ಬ್ರಹ್ಮೋಪಾಸಕನಿಗೆ ಗತಿಯನ್ನು ಹೇಳಲಾಗತ್ತೆ ಎಂದು. ಯದ್ಯದಿ ಉ ಚೈವ ಅಸ್ಮಿನ್ ಏವಂ ವಿಧಿ ಶವ್ಯಂ ಶವಕರ್ಮ ಕುರ್ವಂತಿ ಸರ್ವಥಾಪ್ಯೇವಂ ವಿತ್ ತೇನ ಶವಕರ್ಮಣಾ ಕೃತೇನಾಪಿ ಪ್ರತಿಬದ್ಧೋ ನ ಬ್ರಹ್ಮ ಪ್ರಾಪ್ನೋತಿ. ಒಂದು ವೇಳೆ ಈ ಉಪಾಸಕನ ವಿಷಯದಲ್ಲಿ ಶವ್ಯ ಕರ್ಮವನ್ನ ಮಂತ್ಯಷ್ಟಿ ಕರ್ಮವನ್ನ ಋತ್ವಿಜರು ಮಾಡುತ್ತಾರೋ ಅಥವಾ ಮಾಡುವುದಿಲ್ಲವೋ, ಹೇಗೆ ಆಗಲಿ ಆ ಶವಕರ್ಮದಿಂದ ಮಾಡದೆ ಹೋದ್ರು ಅದನ್ನ ತಡೆ ಹಿಡಿದವರಾಗಿ ಗತಿಗೆ ಬೇರೆ ತಡೆ ಆಗ್ಬಿಡುತ್ತೆ. ಉಪಾಸಕರು ಅಲ್ಲದೆ ಇದ್ದವರಿಗೆ ಅಂತ್ಯಷ್ಟಿ ಮಾಡದೆ ಹೋದ್ರೆ ಪಿಶಾಚಿ ಆಗ್ಬಿಡ್ತಾನೆ. ಪಿಶಾಚಿ ಆಗ್ಬಿಟ್ಟು ಇಲ್ಲೇ ತಿರುಗ್ತಾ ಇರ್ತಾನೆ, ಓಡಾಡಕ್ಕೆ ಆಗಲ್ಲ, ಹೋಗಕ್ಕೆ ಆಗಲ್ಲ. ಇವರಿಗೆ ಪ್ರತಿಬದ್ಧನ ಆಗದೆ ಏನು ತಡೆಯನ್ನು ಹೊಂದೋದೇ ಇಲ್ಲ, ಹೊರಟೋಗ್ಬಿಡ್ತಾನೆ. ನಚ ಕೃತೇನ ಶವಕರ್ಮಣ ಅಸ್ಯ ಕಶ್ಚಿದ ಅಭ್ಯುದಿಕೋ ಲೋಕಃ. ಶವಕರ್ಮ ಮಾಡಿದ್ರು ನಿಡ್ಕೋ, ಆದ್ರೆ ಆ ಲೋಕ ಹೆಚ್ಚು ಆಗೋದಿಲ್ಲ ಅವ್ರಿಗೆ. ಇಲ್ಲ ಸಾಕ್ಷಾತ್ಕಾರ ಆಗ್ಬಿಟ್ಟು ಹೊರಟೋಗ್ಬಿಟ್ಟೋದ್ರಿಂದ ಅವ್ರಿಗೆ ಅಂತ್ಯೇಷ್ಟಿ ಮಾಡಿದ್ರು ಏನು ಹೆಚ್ಚುಗಾರಿಕೆ ಆಗಲ್ಲ, ಮಾಡದೆ ಹೋದ್ರು ತನ್ನ ಫಲಪ್ರಾಪ್ತಿಗೆ ಏನು ಅಡ್ಡಿ ಆಗಲ್ಲ. ಆದ್ರೆ ಮಾಡಿದ್ರೆ ಮಕ್ಕಳಿಗೆ ಅವರಿಂದ ಆಶೀರ್ವಾದ ಸಿಗತ್ತೆ, ಶ್ರೇಯಸ್ ಆಗತ್ತೆ, ಒಳ್ಳೇದಾಗತ್ತೆ. ಮಾಡದೆ ಹೋದ್ರೆ ಮಕ್ಕಳಿಗೆ ಕೆಡಕಾಗತ್ತೆ, ಅವನಿಗೇನು ಆಗಲ್ಲ. ಇವರಿಗೂ ಆಗುತ್ತೆ ಎಫೆಕ್ಟ್. ಯಾರಿಗೆ? ಕರ್ತೃಗೆ, ತಂದೆಗೆ ಶವಕರ್ಮ ಮಾಡದೆ ಹೋದ್ರೆ ಬಂತು ರಗಳೆ, ಕಾಯಿಲೆ ಕಸಾಲೆ ಶುರುವಾಗಿ ಮನೆಗಳ ಕಾಯಿಲೆ ಕಸಾಲೆ ಕೊಡುತ್ತೆ. ಆಮೇಲೆ ಕೈ ಹತ್ತೋದಿಲ್ಲ ವ್ಯವಹಾರದಲ್ಲಿ. ಆಮೇಲೆ ಮಕ್ಕಳೆಲ್ಲ ಹ್ಯಾಂಡಿಕ್ಯಾಪು, ಬುದ್ಧಿಮಾಂದ್ಯ, ಈ ಅವಿಕಲಾಂಗ ಹೀಗೆ ಹುಟ್ಬಿಡ್ತಾರೆ. ಇವೆಲ್ಲ ಹುಟ್ಟೋದ ಕಾರಣ ಹಿರಿಯವರಿಗೆ ಸರಿಯಾಗಿ ಕರ್ಮಗಳನ್ನು ಮಾಡದೆ ಹೋದ್ರೆ ಅದು ಸೈಡ್ ಎಫೆಕ್ಟ್ ಆಗತ್ತೆ. ಏನ್ ಶಾಸ್ತ್ರ ಹೇಳುತ್ತೆ, ತುಂಬಾ ಪ್ರತಿಶಾಪ ಅಂತ ಹೇಳ್ತಾರೆ. ಪ್ರತಿಶಾಪ ಉಂಟಾಗಿ ಅವರಿಗೆ ತುಂಬಾ ತೊಂದರೆ ಆಗುತ್ತೆ. ಅದರಿಂದ ನ ಕರ್ಮಣ ವರ್ಧತೆ ನೋಕನೀಯೋ, ಅವನಿಗೆ ಕರ್ಮದಿಂದ ಹೆಚ್ಚು ಆಗೋದಿಲ್ಲ ಕಮ್ಮಿ ಆಗೋದಿಲ್ಲ ಅಂತ ಹೇಳಿ ಇದು ಶ್ರುತ್ಯಂತರಾತ್ ಶವಕರ್ಮಣ್ಯನಾದರಂ ದರ್ಶಯನ್ ಸ್ತೌತಿ. ಈ ಬೇರೊಂದು ಶ್ರುತಿಯಲ್ಲಿ ಶವಕರ್ಮದಲ್ಲಿ ಅನಾದರ ಮಾಡ್ರೆ ಎಷ್ಟ ಪೆಟ್ಟಷ್ಟ ಬಿಟ್ರೆ ನಾನ್ ಮಾತ್ರ ನನ್ನ ಲೋಕಕ್ಕೆ ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು ಶವಕರ್ಮದಲ್ಲಿ ಅನಾದರ ತೋರಿಸುತ್ತಾ ವಿದ್ಯೆಯನ್ನು ಹೋಗ್ತಾ ಇದೆ. ಈ ವಿದ್ಯಾ ಪ್ರಭಾವ ಎಷ್ಟು ಜೋರು ಗೊತ್ತನೋ, ಆ ವಿದ್ಯಾ ಪ್ರಭಾವದಿಂದ ಆ ಉಪಾಸಕನು ಬ್ರಹ್ಮಲೋಕಕ್ಕೆ ಹೊರಟೋಗ್ಬಿಡ್ತಾನೆ, ಬ್ರಹ್ಮಲೋಕವನ್ನು ಗೆದ್ಕೊಂಡ್ಬಿಡ್ತಾನೆ ಉಪಾಸನೆ ಆಗೋದ್ರಿಂದ. ನ ಪುನಃ ಶವಕರ್ಮ ಏವಂ ವಿಧೋ ನ ಕರ್ತವ್ಯಮಿತಿ. ಈ ಮಾತಾಡ್ಸಬೇಡಿ. ಉಪಾಸಕರಾದವನಿಗೆ ಶವಕರ್ಮ ಮಾಡ್ಬೇಕಾಗಿಲ್ಲ, ಮಾಡ್ಕೂಡ್ದು ಆ ಸಹಜ ಇಲ್ಲ. ಅವನ ಕಡೆಯಿಂದ ನೀವು ಮಾಡಿದ್ರು ಏನು ಸಹಜ ಹೇಳ್ತಿರೋದು ಹೊರತು ಇವ್ರ ಕಡೆಯಿಂದ ಮಾಡೋದು ಇದ್ದೇ ಇದೆ, ಮಾಡಲೇಬೇಕು. ಮಸ್ಟ್ ಅಂಡ್ ಶುಡ್, ದೇರ್ ಇಸ್ ನೋ ಆಪ್ಷನ್. ಏನಂತೀಯ? ಅರಿಷ್ಟ ಆಗುತ್ತೆ. ಹೆಂಡತಿ ಕಾಯ್ಲಿಕ್ಕೆ ಮಕ್ಕಳ ಹ್ಯಾಂಡಿಕ್ಯಾಪ್ ಆಗಿದ್ದಾರೆ, ವ್ಯವಹಾರ ಕೈ ಹಾಕಿದ್ರೆ ಒಂದು ಕೈ ಹತ್ತಲ್ಲ, ಎಲ್ಲ ಲಾಸ್ ಆಗುತ್ತೆ, ಬಹಳ ಕಷ್ಟ.
ಕ್ರಿಯಮಾಣೇ ಹಿ ಶವಕರ್ಮಣಿ ಅಕ್ರಿಯಮಾಣೇ ಹಿ ಶವಕರ್ಮಣಿ ಕರ್ಮಣಾಂ ಫಲಾರಬ್ಧೆ ಕರ್ಮಣಾಂ ಫಲಾರಂಭೆ ಪ್ರತಿಬಂಧಃ ಕಶ್ಚಿದನುಮೂಯತೆ ಅನ್ಯತ್ರ. ಪ್ರತಿಬಂಧಃ ಕಶ್ಚಿದನ್ನು ಮೀಯತೆ ಅನ್ಯತ್ರ. ಅನ್ಯತ್ರ ಎಂದೇ ಉಪಾಸಕರು ಅಲ್ಲದೇ ಇರೋ ವಿಷಯದಲ್ಲಿ ಯಾರು ಉಪಾಸಕರು ಅಲ್ಲರೋ ಅವರ ವಿಷಯಕ್ಕೆ ಶವಕರ್ಮವನ್ನು ಮಾಡದೆ ಹೋದ್ರೆ ಅವರಿಗೆ ಜನ್ಮಾಂತರ ಫಲಾರಂಭಕ್ಕೆ ಅಡ್ಡಿ ಆಗತ್ತೆ. ಅಂಡರ್ ಮಾಡೋ ಶವಕರ್ಮ ಮಾಡಲೇಬೇಕು ಅಂದ್ರೆ ಶಂಕರಾಚಾರ್ಯ ಮಾಡಿದಾರೆ. ಬೆನ್ನಿಲ್ಲ ಪೆನ್ಸಿಲ್ ತಂದ್ಕೊಡ್ತೀರಮ್ಮ ಯಾರಾದ್ರು ಮಕ್ಕಳಿಗೆ ಪೆನ್ಸಿಲ್ ಬೇಕು. ಕರ್ಮವನ್ನ ಮಾಡದೆ ಹೋದ್ರೆ ಫಲಾರಂಭಕ್ಕೆ ಒಂದಾದೊಂದು ಅಡ್ಡಿ ಆಗತ್ತೆ. ಬೇರೆಯವರ ವಿಷಯದಲ್ಲಿ ಉಪಾಸಕರು ಅಲ್ಲದವರ ವಿಷಯದಲ್ಲಿ ಕರ್ಮಿ ಆಗ್ಬೋದು, ಕರ್ಮ ಅಲ್ಲೇ ಇದ್ದು ಆಗ್ಬೋದು. ಎರಡು ಲೋಕಿಗೆ ಬಂದ ಮಾಡೋದ ಸಂಧ್ಯಾನ ಮಾಡಲ್ಲ, ಅವು ಮಾಡ್ಬೇಕು, ಅವು ಮಾಡ್ಕೋಲ್ಲ. ಕರ್ಮಿಗಳಿಗೂ ಸರಿ ಮಾಡ್ಬೇಕು, ಲೌಕಿಕರಿಗೂ ಮಾಡ್ಬೇಕು, ಬರೀ ಕಾಲಶೀಲ ಕಲ್ಕೊಂಡವ್ರಿಗೂ ಮಾಡ್ಬೇಕು. ಪ್ರತಿಯೊಬ್ಬರು ಶವಕರ್ಮ ಉಂಟು. ಯತಃ ಇಹ ವಿದ್ಯಾಫಲಾರಂಭಕಾಲೇ ಯತಃ ಇಹ ವಿದ್ಯಾಫಲಾರಂಭಕಾಲೇ ಶವಕರ್ಮ ಸ್ಯಾದ್ವಾ ನವ ಇತಿ ಶಿವಕರ್ಮ ಸ್ಯಾದ್ವಾ ನವ ಇತಿ ವಿದ್ಯಾವತಃ ಪ್ರತಿಬಂಧೇನ ಫಲಾರಂಭಂ ದರ್ಶಯತಿ. ಅಪ್ರತಿಬಂಧೇನ ಫಲಾರಂಭಂ ದರ್ಶಯತಿ. ಯಾಕೆಂತಂದ್ರೆ ಇಲ್ಲಿ ವಿದ್ಯೆಯ ಫಲವು ಆರಂಭವಾಗುವ ಕಾಲದಲ್ಲಿ ವಿದ್ಯೆಯ ಉಪಾಸನೆ ಮಾಡಿದಾರಲ್ಲ, ಮಾಡಿ ಅದರ ಫಲ ಉಂಟಾಗುವ ಕಾಲದಲ್ಲಿ ಶವಕರ್ಮ ನಡೆಯೋದಿಲ್ವೋ, ಆಗಲ್ವೋ, ಆ ವಿದ್ಯಾವಂತನಾದವನಿಗೆ ತಡೆ ಇಲ್ಲದೆ ಆ ಫಲ ಪ್ರಾಪ್ತಿ ಆಗತ್ತೆ ಎಂಬುದನ್ನ ತೋರಿಸ್ತಾ ಇದೆ. ಏನು ಅಡ್ಡಿಗೆ ಫಲಾರಂಭ ಆಗತ್ತೆ. ಶವನ ये सुखाकाशमक्षिस्थं संयद्वामो वामने भामने नित्येवं गुणं उपासते. ये सुखाकाशमक्षस्थं संयद्वामो वामनीर्भामनीरित्येवं गुणम् उपासते. प्राणसहिताम् अग्निविद्याञ्च तेषाम् अन्त्यं कर्म भवतु मा वा भवतु. तेषाम् अन्त्यं कर्म भवतु मा वा भूत्. सर्वथापि ते अर्चिषमेव अभिसंयन्ति. सर्वथापि ते अर्चिषमेव अभिसंभवन्ति. यारु सुखाकाश विशिष्टवाद ब्रह्म, कम ब्रह्म खम ब्रह्म, कम ಅಂದ್ರೆ ಸುಖ, ಖಮ್ ಅಂದ್ರೆ ಸುಖಾಕಾಶ ವಿಶಿಷ್ಟವಾದ ಅಕ್ಷಿಷ್ಟಂ ದೇಹೋಕ್ಷಿಪುಷೋ ವಿಷಯದೆ ಅವನಿಗೆ ಸಂಯದ್ವಾಮಾದಿ ಗುಣದಿಂದ ಕೂಡಿಕೊಂಡು, ಸಂಯದ್ವಾಮ ವಾಮನಿ ಭಾಮನಿ ಗುಣದಿಂದ ಕೂಡಿಕೊಂಡ ಈ ಪುರುಷನನ್ನ, ಅಕ್ಷಿಸ್ಥನಾದ ಪುರುಷನನ್ನ ಯಾರು ಉಪಾಸನೆ ಮಾಡ್ತಾರೋ, ಯಾರವನು ಏತದಮೃತಮ ಭಯಮೇತದ್ ಬ್ರಹ್ಮ, ಅಮೃತ ಭಯವು ಶ್ರೇಷ್ಠವಾದ ಬ್ರಹ್ಮ ಸಾಕ್ಷಾತ್ ಪರಮೇಶ್ವರನೇ ಯಾರನ್ನು ತತ್ವಜ್ಞಾನಿಗಳು ಅನುಭವದಲ್ಲಿ ಕಂಡುಕೊಳ್ಳುತ್ತಾರೋ ಆ ಪರಮಾತ್ಮನ್ನೇ ಈ ಉಪಾಸಕರು ಅಮೃತಾಭಯವನ್ನು ಶ್ರೇಷ್ಠರಾಗಿ ಉಪಾಸನೆ ಮಾಡುತ್ತಲೂ ಸಂಯದ್ವಾಮ ವಾಮನಿ ಭಾಮನಿ ಗುಣ ಕೂಡಿಕೊಂಡು ಉಪಾಸನೆ ಮಾಡುತ್ತಾರಲ್ಲ. ಮತ್ತು ಪ್ರಾಣ ಸಹಿತ ಅಗ್ನಿವಿದ್ಯಾಂಚ, ಪ್ರಾಣೋ ಬ್ರಹ್ಮ ಕಮ್ಮ ಇರೋದು ಪ್ರಾಣ ಸಹಿತವಾದಂತಹ ಈ ಆತ್ಮವಿದ್ಯೆ ಮತ್ತು ಅಗ್ನಿವಿದ್ಯೆ, ಉಪದೇಶ ಮಾಡಿದ್ರೆ ಅಗ್ನಿವಿದ್ಯೆ, ಇಷ್ಟನ್ನು ಉಪಾಸನೆ ಮಾಡುತ್ತಾರೋ ಅವ್ರಿಗೆಲ್ಲ ಪಂಚಕರ್ಮ ಅಂದ್ರೆ ಶವಕರ್ಮ ಮಾಡ್ಲಿ ಬಿಡ್ಲಿ ಅವರು ಅರ್ಚಿಸನ್ನೇ ಹೋಗಿ ಸೇರ್ಕೊಳ್ತಾರೆ. ಅರ್ಚಾಭಿಮಾನಿ ದೇವತೆಯಲ್ಲೇ ಒಂದಾಗಿ ಇಲ್ಲಿ ಅರ್ಚಿಸುವ ಜ್ವಾಲೆ ಮಾತ್ರ ಅಲ್ಲ, ಅಗ್ನಿಯ ಜ್ವಾಲೆಗೆ ಅಭಿಮಾನಿ ದೇವತೆ ಒಬ್ಬ ಇದ್ದಾನೆ, ಆ ದೇವತೆಯು ಸೇರ್ಕೊಳ್ತಾನೆ ಅಂತ ಅರ್ಥ. ಯಾಕೆಂದ್ರೆ ರಾತ್ರಿ ಸತ್ರು ಜ್ವಾಲೆ ಇದ್ದೇ ಇರುತ್ತೆ, ಜ್ವಾಲಾಭಿಮಾನಿ. ರಾತ್ರಿ ಸಾಯಿಲಿ, ಕೃಷ್ಣ ಪಕ್ಷದಲ್ಲಿ ಸಾಯಿಲಿ, ದಕ್ಷಿಣದಲ್ಲಿ ಸಾಯಿಲಿ, ಆಯಾ ದೇವತೆ ಇದ್ದೇ ಇರ್ತಾರೆ. ಅದರಿಂದ ಅಷ್ಟಾಯನೇ ದಕ್ಷಿಣೇ ಸೂತ್ರ, ದಕ್ಷಿಣಾದ ಸತ್ರು ಕೂಡ ಇವರಿಗೆ ಅದೇ ಮಾರ್ಗವಾಗುತ್ತೆ. ಅಭಿಸಂಭವಂತಿ, ಅವರೆಲ್ಲರೂ ಅರ್ಚಾಭಿಮಾನಿ ದೇವತೆಯನ್ನ ಸೇರ್ಕೊಂಡ್ಬಿಡ್ತಾರೆ. ಬರೀತಾರೆ ಅರ್ಚಾಭಿಮಾನಿನೀಂ ದೇವತಾಂ ಅಭಿಸಂಭವಂತಿ ಪ್ರತಿಪದ್ಯಂತೆ ಇತ್ಯರ್ಥಃ. ಅರ್ಚಿರಭಿಮಾನಿನೀಂ ದೇವತಾಂ ಅಭಿಸಂಭವಂತಿ ಪ್ರತಿಪದ್ಯಂತೆ ಇತ್ಯರ್ಥಃ. ಅರ್ಚಿಸಿ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಉಪದೇವತೆ ಅದು ಜ್ವಾಲೆಯಲ್ಲಿ
ಹಾಗೆ ಆ ಶರೀರದಲ್ಲಿ ಸುಮಂತ ನಾನು ಅಂತ ಅಭಿಮಾನ ಆ ಜ್ವಾಲೆಯಲ್ಲಿ ನಾನು ಜ್ವಾಲಾಭಿಮಾನಿ ದೇವತೆಯನ್ನು ಅಭಿಮಾನ ಮಾಡ್ಕೊಂಡಿರುತ್ತೆ. ಆ ದೇವತೆ ಟೇಕ್ ಓವರ್ ಬರುತ್ತೆ, ಕ್ಯಾರಿ ಮಾಡುತ್ತೆ. ಕೊಡು ನನಗೆ, ನಂದು ಕಸ್ಟಡಿ ಇದೆ, ಅದಕ್ಕೆ ಕಸ್ಟಡಿ ತಗೊಂಡು ಅವ್ರು ಹೊಸ್ಕೊಳ್ಳೋದು. ಅತಿವಾಹಿಕರು ಅಲ್ಲ, ಅತಿವಾಹಿಕ ಸ್ತ್ರೀಲಿಂಗ. ಅವನು ಹೋಗಿ ಆಹಾರ ವಿಮಾನ ದೇವತೆ ಕೊಟ್ಬಿಡುತ್ತೆ. ಆ ಪಕ್ಕದಲ್ಲೇ ಇರುತ್ತೆ, ತಗೊಂಡ್ಬಿಡುತ್ತೆ. ಆಹಾರ ವಿಮಾನೇ ಶುಕ್ಲಪಕ್ಷಾಭಿಮಾನ ದೇವತೆಗೆ, ಶುಕ್ಲಪಕ್ಷಾಭಿಮಾನ ದೇವತೆ ತಗೊಂಡು ಕೊಡುತ್ತೆ. ಅದೆಲ್ಲಿಗೂ ಅವ್ನು ಗೊತ್ತು, ನಮ್ಗೆ ಗೊತ್ತಾಗಲ್ಲ. ಅವ್ರು ಎಲ್ಲ ಕೂತಿದ್ದಾರೆ ಅಂತ ಇಲ್ಲ, ಆಕಾಶದಲ್ಲೇ ಇದ್ದಾರೆ. ಆಕಾಶ ಎಲ್ಲೋ ಒಂದು ಎಕ್ಸ್ಟೆನ್ಷನ್ ಇವಾಗ ಕೂತಿರ್ತಾರೆ. ಅವ್ರಿಗೆ ಕೆಲಸ ಇಲ್ಲ, ತಗೊಂಡು ಹೋಗ್ತಾರಂತೆ. ಅದನ್ನ ಮುಂದೆ ಆ ಆಹಾರಾಭಿಮಾನಿ ದೇವತೆಗೆ ಸೇರಿಸ್ತಾರೆ. ಆಹಾರಾಭಿಮಾನಿ ಅನ್ನ ಅಪೂರ್ಯಮಾಣ ಪಕ್ಷ ಶುಕ್ಲಪಕ್ಷ ದೇವತಾ. ಅನ್ನಃ ಆಪೂರ್ಯಮಾಣ ಪಕ್ಷಂ ಶುಕ್ಲಪಕ್ಷ ದೇವತಾ. ಅದರಿಂದ ಅಪೂರ್ಯಮಾಣ ಪಕ್ಷ ಅಂದ್ರೆ ಶುಕ್ಲಪಕ್ಷ ದೇವತೆ. ಶುಕ್ಲಪಕ್ಷಕ್ಕೆ ಪ್ರತಿ ತಿಂಗಳಲ್ಲೂ ಆ ಪಾಡ್ಯದಿಂದ ಹುಣ್ಣಿಮೆ ಶುಕ್ಲಪಕ್ಷ, ಹುಣ್ಣಿಮೆ ನಂತರ ಪಾಡ್ಯದಿಂದ ಅಮಾವಾಸ್ಯೆ ಕೃಷ್ಣ ಪಕ್ಷ, ವಿಮಲ ಪಕ್ಷ ಮಲಪಕ್ಷ ಅಂತಾರೆ. ವಜ್ಯ ಅವಜ್ಯ ಅಂತಾರೆ. ವಜ್ಯ ಯಾವುದು? ಕೃಷ್ಣ. ವಜ್ಯ ದೋಷ, ಅವಜ್ಯ ದೋಷ ರಹಿತ. ವಜ್ಯಂ ಅವಜ್ಯನೇ ಅವಜ್ಯ ಅಂದ್ರೆ ದೋಷ, ವಜ್ಯ ಅಂದ್ರೆ ದೋಷನೇ. ಏನಾಯ್ತು? ಅವಜ್ಜಾದ ದೋಷ, ನಿರವಜ್ಜಾದ ದೋಷ ರಹಿತ ಅಂತ. ವಜ್ಜಾದ ಶುದ್ಧ ಅಂತ. ವಜ್ಜದ ಶುದ್ಧ. ಹಗಲಿನಿಂದ ಆಪೂರ್ಯಮಾಣ ಪಕ್ಷ, ಆಪೂರ್ಯಮಾಣ ಪಕ್ಷ ಅಂದ್ರೆ ಶುಕ್ಲ ಪಕ್ಷ, ಶುಕ್ಲಪಕ್ಷ ದೇವತೆ ಸೇರ್ಕೊತಾರೆ. ಆಮೇಲೆ ಆಪೂರ್ಯಮಾಣ ಪಕ್ಷ ನಾಳೆ ಹೇಳ ಯಾನ್ ಷಣ್ಮಾಸಾನ್ ಉಚ್ಚರಾನ್ ಸಂಜೇತಿ. 9 ಗಂಟೆ ಆಯ್ತಲ್ಲ, ನಾಳೆ ಹೇಳ. ಓಂ ಆಪ್ಯಾಯಂತು ಮಮಾಂಗಾನಿ ಭಾಗ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿರ್ದಯೋಪನಿಷತ್ಸು ಧರ್ಮಾಃ ते मयि सन्तो ते मयि सन्तो. ओम शान्ति शान्ति शान्तिः.